ಹಾಯ್ ಎಲ್ರಿಗೂ ನಮಸ್ಕಾರ. ನಾಳೆ ಮಾರ್ಚ್ 14ನೇ ತಾರೀಕು 10 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ. ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಯಾರಿಗೆ ಬರುತ್ತೆ, ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸ್ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ನಮ್ಮದು ರಿಯಲ್ ಮಾಹಿತಿ ಕೊಡುವಂಥ ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಒಂದು ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ನ ಮಾಡಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸ್ನೇಹಿತರೆ ಏನಾಗ್ತಾ ಇದೆಯಪ್ಪ ಅಂತಂದರೆ, ಖಂಡಿತವಾಗಿಯೂ ನಾನು ಹೇಳ್ತೀನಿ, ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ರಿಗೂ ಬರುತ್ತೆ. ಸ್ನೇಹಿತರೆ, ನೀವೀಗ ಹೀಗೆ ಹೇಳ್ತಿದ್ದೀರಾ ಏನು ಅಂದರೆ, ನಾನೀಗ ತುಂಬ ಕಮೆಂಟ್ ಕಂಡಿದ್ದೀನಿ. ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾ ಇರುವಂಥ ಕ್ವಶನೇ ಬಂದುಬಿಟ್ಟು, ನೀವು ಹೀಗೆ ಹೇಳ್ತಾ ಇದ್ದೀರಾ ಆದರೆ ಹಣ ಯಾರಿಗೂ ಬರ್ತಾಯಿಲ್ಲ, ಯಾಕೆ ಬರ್ತಾ ಇಲ್ಲ? ಇದು ಮೇಯ್ನ್ ಆಗಿರುವಂಥ ಒಂದು ಕ್ವಶನ್. ತುಂಬ ಜನರ ಬಾಯಲ್ಲಿ ಬರ್ತಾ ಇರುವಂಥ ಕ್ವಶನ್ ಅಂದರೆ ಇದೆ. ನೀವು ಹೇಳ್ತೀರಾ ಆ ದಿನ ಹಣ ಬರುತ್ತೆ, ಈ ದಿನ ಹಣ ಬರುತ್ತೆ. ಮೇಯ್ನಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರಿಯಲ್ ಮಾಹಿತಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಫೇಕ್ ನ್ಯೂಸ್ ಕೊಡೋದಿಲ್ಲ ಸ್ನೇಹಿತರೆ. ಫಸ್ಟ್ ಕ್ಲಾರಿಟಿ ಕೊಟ್ಟುಬಿಡ್ತೀನಿ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲೋದಿಲ್ಲ ಸ್ನೇಹಿತರೆ. ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ. ಹೇಗೆ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಹೇಳುವಂಥ 3 ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಯಾವ ಸ್ಟೆಪ್ ಫಾಲೋ ಮಾಡಬೇಕು ಸ್ನೇಹಿತರೆ? ನೀವು ಈಗ ತುಂಬ ಜನ ಎಣಿಸ್ಕೊಂಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ, ಆದರೆ ಖಂಡಿತವಾಗಿಯೂ ಬರುತ್ತೆ ಸ್ನೇಹಿತರೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ 3 ಸ್ಟೆಪ್. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಸ್ನೇಹಿತರೆ. ಇಲ್ಲಿ ಇಷ್ಟು ಪ್ರಾಬ್ಲಮ್ ಇರುವಂಥದ್ದು ಏನಪ್ಪ ಅಂತಂದರೆ, ಮೇಯ್ನಾಗಿ ತುಂಬ ಜನ, ಇವಾಗ 1,18,00,000 ಜನ ಅಂತಂದರೆ ಸ್ನೇಹಿತರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. 1,18,00,000 ಜನರಿಗೆ ಹಣ ಕೊಡಬೇಕಂತಂದರೆ ರಾಜ್ಯ ಸರ್ಕಾರ ತುಂಬ ಕಷ್ಟಪಡ್ತಾ ಇದೆ ಅಂತಲೇ ಹೇಳ್ಬೋದು. ಕಷ್ಟಪಡ್ತಾ ಇದೆ ಅಂತಂದರೆ ಹಣ ಇಲ್ಲದ ಕಾರಣಕ್ಕಾಗಿ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ 1,18,00,000 ಜನದಲ್ಲಿ ಎಷ್ಟು ಕರೆಕ್ಟಾಗಿ ಅರ್ಜಿ ಹಾಕಿದ್ದೀರಾ, ಇದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕು ರಾಜ್ಯ ಸರ್ಕಾರ. ಮತ್ತು ನಿಮಗೆ ಎಷ್ಟು ಜನ ಕರೆಕ್ಟಾಗಿ ಅರ್ಜಿ ಹಾಕಿದ್ದೀರಾ ಮತ್ತು ಎಷ್ಟು ಜನ ಇಲ್ಲಿವರೆಗೆ ಅರ್ಜಿ ಹಾಕಿದ್ದೀರಾ ಸ್ನೇಹಿತರೆ, ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕರೆಕ್ಟಾಗಿ ತಿಳ್ಕೊಳ್ಬೇಕು ಮತ್ತು ಫೈಂಡ್ ಔಟ್ ಮಾಡಬೇಕು ಸ್ನೇಹಿತರೆ. ಈ ತಿಂಗಳಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದೀರಾ, ಮುಂಚೆ ತಿಂಗಳಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದೀರಾ, ಅದರ ಹಿಂದಿನ ತಿಂಗಳಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದೀರಾ, ಟೋಟಲ್ ಆಗಿ ಅವರಿಗೆ ಕರೆಕ್ಟಾಗಿ ಮಾಹಿತಿ ಬಂದು ಕೂಡಲೇ ಹಣ ಹಾಕುವಂಥದ್ದು, ಇಲ್ಲಾಂದರೆ ಹಾಕೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಎಲ್ಲರೂ ಅರ್ಜಿ ಸಲ್ಲಿಸುವಾಗ ಚೂರು ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಖಂಡಿತವಾಗಲೂ ಇವಾಗಲೂ ಅರ್ಜಿ ಸಲ್ಲಿಸ್ಬೋದು, ಆದರೆ ಕರೆಕ್ಟಾಗಿ ನೀವು ಅರ್ಜಿ ಸಲ್ಲಿಸಿ. ಈಗ ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ಬ್ರೋ ನಾವು ಅರ್ಜಿ ಸಲ್ಲಿಸಿ 1 ವಾರ ಆಯಿತು, 2 ವಾರ ಆಯಿತು ಅಂತ. ಸ್ನೇಹಿತರೆ, ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ. ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ, ತುಂಬ ಜನ ಕೇಳ್ತಾರೆ, ನಾನು ಹೇಳಿದ್ನೆಲ್ಲ 3 ಸ್ಟೆಪ್. ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು, ನೇಮ್ ಮಿಸ್ಮ್ಯಾಚ್ ಆಗಬಾರ್ದು, ಮತ್ತು ನಿಮ್ಮದು KYC ಆಗಬೇಕು ಸ್ನೇಹಿತರೆ. ನಾನು ಹೇಳ್ತಾ ಇದ್ದೀನಿ, ಈ 3 ಸ್ಟೆಪ್ಪನ್ನು ಫಾಲೋ ಮಾಡಿ. ಆದರೂ ನಿಮ್ಗೆ ಹಣ ಬರ್ತಾ ಇಲ್ವಾ ಸ್ನೇಹಿತರೆ? ಇಲ್ಲಿದೆ ಉತ್ತರ. ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ತುಂಬ ಜನ ಕೇಳ್ತಾ ಇದ್ದಾರೆ, ನಮ್ಗೆ ಹಣ ಬರ್ತಾ ಇಲ್ಲ ಬ್ರೋ, ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಆದರೆ ಹಣ ಬರ್ತಾ ಇಲ್ಲ. ಸ್ನೇಹಿತರೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಪೇಷನ್ಸ್ ಬೇಕು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ತಾಳ್ಮೆ ಬೇಕು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ, ಯಾವುದೇ ಹಣ ಬರಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಬೇಕಾಗಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡ, ಖಂಡಿತವಾಗಿಯೂ ತಾಳ್ಮೆ ಕಳ್ಕೊಳ್ಬೇಡಿ. ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ. ಇವಾಗ ರಾಜ್ಯ ಸರ್ಕಾರ ಫೈಂಡ್ ಔಟ್ ಮಾಡಿ ಹಣ ಹಾಕುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗ್ಲೂ ಹಣ ಬರುತ್ತೆ ಅಂತ ಹೇಳ್ತಾ ಗೈಸ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.